ಇಲಾಖೆ ಎನ್ನುವಂಥದ್ದು ಕೇವಲ ಫೇಸ್ಬುಕ್ಗಳಿಗೆ ವಾಟ್ಸಪ್ಗಳಿಗೆ ಸೀಮಿತ ಆಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ರಾಜ್ಯದಲ್ಲಿ ಒಂದು ಹೊಸ ಇಲಾಖೆ ಪ್ರಾರಂಭ ಆಗಿರುವಂಥದ್ದು ಫೇಸ್ಬುಕ್ ಮತ್ತು ವಾಟ್ಸಪ್ ಅನ್ನ ನಿಯಂತ್ರಣ ಮಾಡುವಂತ ಇಲಾಖೆ. ಗೃಹ ಇಲಾಖೆ ಎನ್ನುವಂಥದ್ದು ಇವತ್ತು ಇಲ್ವೇ ಇಲ್ಲ. ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡ್ತಾ ಇರುವಂತಹ ಡ್ರಗ್ಸ್ ದಂಧೆ ಇರ್ಬೋದು, ದರೋಡೆ ಇರ್ಬೋದು, ಕೊಲೆ ಇರ್ಬೋದು, ಕ್ರಿಮಿನಲ್ ಕೇಸ್ಗಳಿರ್ಬೋದು, ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಕೇವಲ ಬಿಜೆಪಿನವರು ಮತ್ತು ಹಿಂದೂ ಸಂಘಟನೆಗಳು ಮಾಡುವಂತ ಭಾಷಣಗಳನ್ನ, ಫೇಸ್ಬುಕ್ಗಳನ್ನ, ವಾಟ್ಸಪ್ಗಳನ್ನ ಹುಡುಕುವಂತ ಇಲಾಖೆಯಾಗಿ ಗೃಹ ಇಲಾಖೆ ಇವತ್ತು ಮಾರ್ಪಾಡಾಗಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಶಾಸಕರುಗಳಾದಂತಹ ಸಿ.ಟಿ. ರವಿ ಅವರ ಮೇಲೆ ಮತ್ತು ಯಶ್ಪಾಲ್ ಸುವರ್ಣರ ಮೇಲೆ ಏನು ನೋಟಿಸ್ ಅನ್ನು ಇವತ್ತು ಜಾರಿ ಮಾಡಿದ್ದಾರೆ. ನೋಟಿಸಿನಿಂದ ಹೆದರಬಹುದು ಅನ್ನುವಂತ ಭ್ರಮೆನಲ್ಲಿ ಕಾಂಗ್ರೆಸ್ ಇವತ್ತಿದೆ. ನಾವು ಗೋಲಿಬಾರ್ಗಳಿಗೆ, ಲಾಠಿ ಚಾರ್ಜ್ಗಳಿಗೆ ಹೆದರ್ಲಿಲ್ಲ. ಇನ್ನು ಈ ರೀತಿಯಾದಂತಹ ನೋಟಿಸ್ಗಳಿಗೆ ಹೆದರುವಂತ ಪ್ರಶ್ನೆ ಇಲ್ವೇ ಇಲ್ಲ. ಇನ್ನು 1.5 ವರ್ಷ ಇದೆಲ್ಲದನ್ನು ಕೂಡ ರಾಜ್ಯದ ಜನ, ನಾಡಿನ ಜನ ಸಹಿಸಿಕೊಳ್ಳಲೇಬೇಕಾಗತ್ತೆ. ನಮ್ಮ ಕಾರ್ಯಕರ್ತರು ಸಹಿಸಿಕೊಳ್ಳಲೇಬೇಕಾಗತ್ತೆ. 28ರ ಚುನಾವಣೆಗೆ ಈ ನೋಟಿಸ್ಗೆ ತಕ್ಕವಾದಂತ ಉತ್ತರವನ್ನ ಮತದಾರರು ಕೊಡ್ತಾರೆ. ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ತಾರೆ, ಯಾರು ಸರ್ಕಾರವನ್ನ ವಿರೋಧ ಮಾಡ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡುವಂತ ಪ್ರವೃತ್ತಿಯನ್ನ ನೀವು ನೋಡ್ತಾ ಇದ್ದೀರಿ. ಬಿಡದಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ರೈತರ ಮೇಲೆ ಕೊಲೆ ಯತ್ನದ ಕೇಸುಗಳನ್ನ ಹಾಕ್ತಾರೆ. ಶಾಸಕರುಗಳ ಮೇಲೆ FIR ಗಳನ್ನ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಗೂಂಡಾ ಕೇಸನ್ನ ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಕೇಸುಗಳನ್ನ ಹಾಕ್ತಾ ಇದ್ದಾರೆ. ಒಟ್ಟು ಕಾಂಗ್ರೆಸ್ಸಿನ ವಿರುದ್ಧ ಯಾರು ಮಾತಾಡಬಾರದು ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರು ಅನ್ನೋಕ್ಕಿಂತ ಹೆಚ್ಚಾಗಿ ವಾಟ್ಸಪ್ ನಿಯಂತ್ರಣ ಸಚಿವರು, ಫೇಸ್ಬುಕ್ ನಿಯಂತ್ರಣ ಸಚಿವರಾಗಿ ಅವರು ಮಾರ್ಪಾಡಾಗಿರುವಂತದ್ದು ರಾಜ್ಯದ ಬಿಜೆಪಿ ಇವತ್ತು ಜಿಲ್ಲೆ ಅಂದ್ರೆ ರಾಜ್ಯಾದ್ಯಂತ ಆಗ್ಲೇ 6 ತಂಡಗಳಲ್ಲಿ ನಾವು ಪ್ರವಾಸವನ್ನ ಮಾಡ್ತಾ ಇದ್ವಿ. ಒಂದು ರಾಜ್ಯ ಸರ್ಕಾರ ಮಾಡಬೇಕಾದಂತ ಕೆಲಸ ಇದು. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಇಂಥ ಒಂದು ಅನಾಥ ಪ್ರಜ್ಞೆ ಇವತ್ತು ಕರ್ನಾಟಕದ ರೈತರಿಗೆ ಕಾಡ್ತಾ ಇರುವಂತ ಸಂದರ್ಭದಲ್ಲಿ ರೈತರಿಗೆ ವಿಶ್ವಾಸವನ್ನ ತುಂಬಲಿಕ್ಕೆ ಮತ್ತು ರೈತ ಎಲ್ಲೂ ವಿಚಲಿತನಾಗಬಾರ್ದು ಅನ್ನುವ ಕಾರಣಕ್ಕೆ ಒಂದು ಅಧ್ಯಯನ ಪ್ರವಾಸವನ್ನ ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ರೈತರು ಹೇಳಿದಂತ ಅನುಭವ ಮತ್ತು ನಾವು ಕಂಡುಕೊಂಡಂತ ಸತ್ಯದ ಸಂಗತಿಗಳನ್ನ ನಾಳೆ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇವೆ.